ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿದ್ದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ಒಂದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಿದ್ದೀನಿ. ಸೊ ಅವತ್ತು ಬೆಳಿಗ್ಗೆ ಎಲ್ಲ ಪೂಜೆ ಎಲ್ಲ ಆಯಿತು, ಹೊಸಲು ಪೂಜೆ, ತುಳಸಿ ಕಟ್ಟೆ ಪೂಜೆ ಎಲ್ಲ ಆಯಿತು. ಸೊ ಎಲ್ಲ ಆದಮೇಲೆ ನೋಡಿ, ಆ್ಯಸ್ ಯೂಶ್ವಲ್ ನಮಗೆ ಆಷಾಢ ಸ್ಟಾರ್ಟ್ ಆಗ್ತಾಯಿದೆ. ಸೊ ಅದಕ್ಕೋಸ್ಕರನೇ ಇನ್ನೂ ಸ್ವಲ್ಪ ಮಳೆ ಥರನೇ ಇನ್ನೂ ವೆದರ್ ಅದೇ ಥರನೇ ಮೈಸೂರಲ್ಲಿ. ಸೊ ನೋಡಿ, ಅದಾದಮೇಲೆ ನಾನು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಸೊ ಬರೀ ಉಪ್ಪಿಟ್ಟು ಏನು ಮಾಡೋದು, ಜೊತೆ ಕೇಸರಿಬಾತ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಸೊ ಇದು ಪೈನಾಪಲ್ ಕೇಸರಿಬಾತು. ಸೊ 1 ಪಾವು ಅಥವಾ 1 ಗ್ಲಾಸು ನೀವೇನು ತಗೋತೀರ ಅದು 1 ಗ್ಲಾಸ್ ರವೆನ ಲೈಟ್ ಮೀಡಿಯಮ್ ಉರಿಲಿ ಲೈಟಾಗಿ ಹುರ್ಕೊಳ್ಳೋದು. ಇದು ಆ್ಯಕ್ಚುಲಿ ಇದು ಚಿರೋಟಿ ರವೆಯಲ್ಲಿ ಮಾಡ್ತಾ ಇರೋದು ನಾನು ಇದನ್ನು. ಸೊ ಆಮೇಲೆ ಅದೇ ಏನು ಹುರ್ಕೊಂಡಿರ್ತೀವಿ ಅದೇ ಬಾಣಲಿಗೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋದು. ಸೊ ತುಪ್ಪ ಹಾಕ್ಕೊಂಡು ಅದಕ್ಕೆ ಗೋಡಂಬಿ ದ್ರಾಕ್ಷಿ ಮತ್ತು ಇನ್ನೇನು ನಟ್ಸ್ ಏನೇನೆಲ್ಲ ಹಾಕ್ತೀರಾ ಸೊ ಅದನ್ನೆಲ್ಲ ಹಾಕಿ ರೋಸ್ಟ್ ಮಾಡ್ಕೊಂಡು ತೆಗೆದಿಟ್ಕೊಳ್ಳೋದು. ಸೊ ಇದಕ್ಕೆ ನಾನು ಯೂಸ್ ಮಾಡ್ತಾ ಇರೋದೇನು ಅಂತಂದರೆ ಬರೀ ಗೋಡಂಬಿ ದ್ರಾಕ್ಷಿ ಯೂಸ್ ಮಾಡ್ತಾಯಿದ್ದೆ. ಬಾದಾಮಿ ಕೂಡ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಜೊತೆಗೆ 2 ಲವಂಗ ಹಾಕ್ಕೊಳ್ಳೋದು, ಏಕೆಂದರೆ ಅದು ಫ್ಲೇವರ್ ಗಮ್ ಅಂತ ಚೆನ್ನಾಗಿ ಬರುತ್ತೆ ಅರೋಮ. ಆಮೇಲೆ ಆ್ಯಸ್ ಯೂಶ್ವಲ್ ನಾವು ಏಲಕ್ಕಿ ಹಾಕ್ತೀವಲ್ವ ಪೌಡ್ರನ್ನ. ಸೊ ಫಸ್ಟ್ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಎತ್ಕೋಬೇಕು. ಆಮೇಲೆ ಅದಕ್ಕೆ ಬೇಕಾದ್ರೆ ಇನ್ನೊಂಚೂರು ತುಪ್ಪ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿರೋವಂಥ ಒಂದು ಅರ್ಧ ಪೈನಾಪಲ್ ಹಾಕ್ಕೊಂಡಿರೋದು ನಾನು, ಅಂದರೆ ದೊಡ್ಡ ಪೈನಾಪಲಲ್ಲಿ ಅರ್ಧ ಭಾಗದಷ್ಟು. ಸೊ ಪೈನಾಪಲ್ಲು ಕೂಡ ಈ ಒಂದು ನಮಗೆ ಎಷ್ಟು ಬೇಕೋ ಆ ಥರ ಒಂದು ಚಾಪ್ ಮಾಡ್ಕೊಳ್ಳೋದು. ಸೊ ಬೇಕು ಅಂದರೆ ಒಬ್ಬೊಬ್ರು ತುಂಬ ಸಣ್ಣ ಕಟ್ ಮಾಡ್ತಾರೆ, ನಮಗೆ ಮೀಡಿಯಮ್ ಸೈಜ್ ಇಷ್ಟಿರಲಿ ಅಂತ ಅಂದ್ಬಿಟ್ಟು ನಾನು ಅದನ್ನು ತುಪ್ಪದ ಜೊತೆ ಹಾಕ್ಬಿಟ್ಟು ಜಸ್ಟ್ ಲೈಟಾಗಿ ಒಂದು ಉರಿಬೇಕು. ಆಮೇಲೆ ಹೆಂಗೂ ಅದು ಬೇಯುತ್ತಲ್ವ ನೀರಲ್ಲಿ ಅಂತ ಅಂದ್ಬಿಟ್ಟು. ಸೊ ನೋಡಿ, ಇದಕ್ಕೆ ಕೇಸರಿಬಾತ್ಗೆ ಆ್ಯಸ್ ಯೂಶ್ವಲ್ ನಾವು ಏನು ಹಾಕ್ತೀವಿ ಅಂದರೆ ಹಾಲು ಹಾಕ್ಬಿಡ್ತೀವಿ. ಬಟ್ ಇದಕ್ಕೆ ಹಾಲು ಹಾಕೋಕ್ಕಾಗಲ್ಲ, ಯಾಕೆಂದರೆ ಒಡ್ಕೊಂಬಿಡುತ್ತೆ. ಪೈನಾಪಲ್ಲು ಹುಳಿ ಅಲ್ವಾ, ಸೊ ಅದಕ್ಕೋಸ್ಕರ ಒಡ್ಕೊಂಬಿಡುತ್ತೆ. ಸೊ ನೀರನ್ನೇ ಹಾಕೋಬೇಕು ಇದಕ್ಕೆ. ಸೊ ಎಷ್ಟು ಕಪ್ ರವೆ ತೊಗೊಂಡಿರ್ತೀವಿ ಅದರ ಡಬ್ಬಲ್ಲು, ಬೇಕಾದ್ರೆ ಒಂದು ಎಕ್ಸ್ಟ್ರಾನೂ ಹಾಕೋಬೋದು. 1 ಕಪ್ಗೆ 2.5 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು, ಯಾಕೆಂದರೆ ಸ್ವಲ್ಪ ತೆಳ್ಳಗಾಗಲಿ ಅಂತ. ಯಾಕೆಂದರೆ ಕೇಸರಿಬಾತ್ ತೆಳ್ಳಗಿದ್ದಷ್ಟು ಚೆನ್ನಾಗಿರುತ್ತಲ್ವ, ಸೊ ಅದಕ್ಕೋಸ್ಕರನೇ. ಬೇಕಾದ್ರೆ 3 ಕಪ್ ಹಾಕ್ಕೊಂಡ್ರೂ ನಡೆಯುತ್ತೆ, ಆಮೇಲೆ ಬರ್ತಾ ಅದು ಗಟ್ಟಿ ಆಗುತ್ತಲ್ವ, ಸೊ ಅದಕ್ಕೋಸ್ಕರ. ಸೊ ಆನ್ ಆನ್ ಆ್ಯಾವ್ರೇಜು ನಾವು 1:3 ಅಂತ ಅಂದ್ಕೊಳ್ಳಿ, 1 ಕಪ್ಗೆ 3 ಕಪ್ ನೀರು ಅಂತ. ಸೊ ಈ ಕೇಸರಿಬಾತಿಗೆ ಮಾತ್ರ ಆವಾಗ ಅದು ತೆಳ್ಳಗಾಗುತ್ತೆ. ಸೊ ಅದು ನೀರು ಕುದಿವಾಗ ರವೆನ ನಿಧಾನಕ್ಕೆ ಆ್ಯಡ್ ಮಾಡಿಕೊಂಡು ತಿರಿತಾ ಬರೋದು. ಸೊ ಅದೆಲ್ಲ ಗಟ್ಟಿ ಆದಮೇಲೆ ಲಾಸ್ಟಲ್ಲಿ ನಾವು ಸಕ್ಕರೆ ಹಾಕ್ಕೋಬೇಕು. ಒಬ್ಬೊಬ್ಬರು ನೀರೊಳಗಡೆ ಸಕ್ಕರೆ ಹಾಕಿ ಕುದಿಸ್ಬಿಡ್ತಾರೆ. ಸೊ ಹಂಗೆ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಆ್ಯಕ್ಚುಲಿ. ಸೊ ಈ ಥರ ಬೇಕಾದ್ರೆ ಟ್ರೈ ಮಾಡಿ ನೋಡಿ ನೀವು, ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ರವೆ ಎಲ್ಲ ಮಿಕ್ಸ್ ಆದಮೇಲೆ ಅದು ಸ್ವಲ್ಪ ಬಬಲ್ ಬರೋದೆಲ್ಲ ಕಡಿಮೆ ಆಗುತ್ತಲ್ಲ, ಸೊ ಆವಾಗ ನಾವು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳೋದು. ಇಲ್ಲಿ ಸಕ್ಕರೆ ನಾನು 1 ಕಪ್ ಫುಲ್ ತೊಗೊಂಡಿದ್ದೆ. ಸೊ ನಿಮಗೆ ಅದು ಟೇಸ್ಟ್ಗೆ ಅನುಸಾರವಾಗಿ ನೀವು ಅದನ್ನು ಇನ್ಕ್ರೀಸ್ ಆರ್ ಡಿಕ್ರೀಸ್ ಮಾಡ್ಕೋಬೋದು. ಸೊ ನಾನು 1 ಕಪ್ ಸಾಕು ಅಂತ ಅಂದ್ಬಿಟ್ಟು ಅಷ್ಟೇ, ಯಾಕೆಂದರೆ ಅದು ದೊಡ್ಡ ಕಪ್ ಆಗಿತ್ತು. ಅದಾದಮೇಲೆ ಅದು ಸಕ್ಕರೆ ಎಲ್ಲ ಮೆಲ್ಟ್ ಆದಮೇಲೆ ಏಲಕ್ಕಿ ಪುಡಿ ಮತ್ತು ಏನು ಹುರಿದಿಟ್ಕೊಂಡಿದ್ವಲ್ಲ, ಸೊ ಅದು ಡ್ರೈ ನಟ್ಸ್ಗಳನ್ನೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಳ್ಳೋದು. ಆಮೇಲೆ ಮೇಲೆ ಇನ್ನೂ ಸ್ವಲ್ಪ ಬೇಕಾದ್ರೆ ತುಪ್ಪನ, ನಮ್ಮ ಫ್ಲೇವರ್ ಇನ್ನೂ ಚೆನ್ನಾಗಿ ಬರಬೇಕು ಅಂದರೆ ತುಪ್ಪ ಇನ್ನೊಂಚೂರು ಆ್ಯಡ್ ಮಾಡ್ಕೊಳ್ಳೋದು. ಒಬ್ಬೊಬ್ಬರಂತೂ ಎಣ್ಣೆನೂ ಹಾಕ್ತಾರೆ, ಅದು ಅಥವಾ ಅರ್ಧ ಎಣ್ಣೆ ಅರ್ಧ ತುಪ್ಪ ಹಾಕ್ತಾರೆ, ಅದು ಚೆನ್ನಾಗಿರುತ್ತೆ. ಸೊ ಎಲ್ಲ ಆದಮೇಲೆ ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಚಿಬಿಡೋದು 1-2 ನಿಮಿಷ ಅಷ್ಟೇ. ನೋಡಿ, ಓಪನ್ ಮಾಡಿದಾಗ ಫುಲ್ ಎಷ್ಟು ಚೆನ್ನಾಗಿ ಒಳ್ಳೆ ಹಲ್ವಾ ಥರ ಆಗಿತ್ತು ಅಂತ ಹೇಳ್ಬೋದು. ಇದು ಕೇಸರಿಬಾತ್ ಕಮ್ ಹಲ್ವಾ ಅಂತಲೇ ಅಂದ್ಬಿಡ್ಬೋದು. ಸೊ ಆಮೇಲೆ ದೇವ್ರಿಗೊಂದು ಸ್ವಲ್ಪ ಎತ್ತಿಟ್ಟೆ ನಾನು, ಯಾಕೆಂದರೆ ಫಸ್ಟ್ ಮಾಡಿದ್ರಲ್ಲಿ ಟೇಸ್ಟ್ ನೋಡಿರಲ್ಲ ಅಲ್ವಾ, ಸೊ ದೇವ್ರಿಗೆ ಎತ್ತಿಟ್ಬಿಡೋದು ಒಳ್ಳೆಯದು ಅಂತ ಅಂದ್ಬಿಟ್ಟು ಅಷ್ಟೇ. ಸೊ ಅದಾದಮೇಲೆ ನಾನು ಇದನ್ನು ಫಸ್ಟ್ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಇದಾಗ್ಬಿಟ್ರೆ ಸರಿ ಅಲ್ವಾ ಅಂತ ಅಂದ್ಬಿಟ್ಟು, ಸೊ ಆಮೇಲೆ ನಾನು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಸೇಮ್ ಆ್ಯಸ್ ಯೂಶ್ವಲ್ ಉಪ್ಪಿಟ್ಟು ಎಲ್ರಿಗೂ ಗೊತ್ತಿರುತ್ತೆ, ಅದೇ ಕನ್ಸಿಸ್ಟೆನ್ಸಿಲಿ ಅದೇ 1:3 ರೇಷ್ಯೋದಲ್ಲೇ ನಾನು ನೀರು ಹಾಕೋದು ಉಪ್ಪಿಟ್ಟಿಗೆ. ಸೊ ತೆಳ್ಳಗೆ ಇದ್ರೇ ನಮಗಿಷ್ಟ. ಸೊ ಉಪ್ಪಿಟ್ಟು ಮಾಡಿದೆ, ಏಕೆಂದರೆ ಬರೀ ಉಪ್ಪಿಟ್ಟು ಅಂದ್ರೂ ಕೂಡ ಯಾರಿಗೂ ಇಷ್ಟ ಆಗಲ್ಲ ನೋಡಿ. ಆಮೇಲೆ ಅದನ್ನೆಲ್ಲ ಒಂದು ಚಿಕ್ಕದು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡೆ, ದೊಡ್ಡ ಬೌಲಲ್ಲಿ ಇತ್ತಲ್ಲ, ಸೊ ಸಾಕು ಅದಕ್ಕೆ ಅಂತ ಅಂದ್ಬಿಟ್ಟು. ಇಲ್ಲಾಂದರೆ ಅದು ರಾತ್ರಿ ಸಾಯಂಕಾಲ ತನಕನೂ ಅದೇ ಬಾಣಲಿರುತ್ತೆ, ಅದಕ್ಕೋಸ್ಕರ. ಸೊ ಅದಾದಮೇಲೆ ನೋಡಿ, ಜೊತೆಗೆ ಸೌತೆಕಾಯಿ ಕಟ್ ಮಾಡಿದೆ. ಸೊ ಸಾಕು ಇವತ್ತಿಗೆ ಬ್ರೇಕ್ಫಾಸ್ಟ್ಗೆ ಮತ್ತು ಲಂಚ್ ಬಾಕ್ಸ್ಗೆ ಕರೆಕ್ಟಾಗೈತೆ, ಸಾಕು. ಯಾಕೆಂದರೆ ಲಂಚ್ ಬಾಕ್ಸ್ಗೆ ಉಪ್ಪಿಟ್ಟು ಇಷ್ಟ ಆಗೋಲ್ಲ ಒಬ್ಬೊಬ್ಬರಿಗೆ, ಸೊ ಅದಕ್ಕೋಸ್ಕರನೇ ಇದನ್ನು ಕೇಸರಿಬಾತ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಪಾಪುನ ನಾನೇ ಸ್ಕೂಲಿಗೆ ಕರ್ಕೊಂಡು ಹೋದೆ, ಅವತ್ತು ವ್ಯಾನ್ ಇರಲಿಲ್ಲ. ಸೊ ಅದಕ್ಕೋಸ್ಕರನೇ ಆಟೋದಲ್ಲೇ ಅವಳನ್ನ ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ನಾನು ವ್ಯಾಲ್ಯೂಯೇಷನ್ಗೆ ಹೋಗೋಣ ಅಂತ. ಸೊ ಅವಳು ವ್ಯಾನ್ ಬಂದುಬಿಟ್ರೆ ಖುಷಿ, ಇಲ್ಲ ಅಂತಂದರೆ ಅವಳು ಸ್ವಲ್ಪ ಬೇಜಾರು ಮಾಡ್ಕೋತಾಳೆ. ಸೊ ಅದಾದಮೇಲೆ ಪಾಪನ ಸ್ಕೂಲಿಗೆ ಬಿಟ್ಟೆ. ಅದಾದಮೇಲೆ ನಾವು ವ್ಯಾಲ್ಯೂಯೇಷನ್ಗೆ ಹೋಗೋಣ ನಾನು ಅಂತಂದ್ಬಿಟ್ಟು ಹೋಗ್ತಾ ಇದ್ದಾಗ ಕರೆಕ್ಟ್ ಅದೇ ಟೈಮ್ಗೆ ರೈಲ್ವೆ ಗೇಟ್ ಹಾಕ್ಬಿಟ್ಟು ಟ್ರೈನ್ ಪಾಸ್ ಆಗಲೇಬೇಕು. ಸೊ ಅಲ್ಲಿ ಯಾಕೆಂದರೆ ವ್ಯಾಲ್ಯೂಯೇಷನ್ ಅಲ್ಲಿ ಕ್ರಾಫರ್ಡ್ ಹಾಲ್ ಇದೆಯಲ್ಲ, ಅದ್ರ ಹಿಂದೆಯೇ ರೈಲ್ವೆ ಗೇಟ್ ಇದೆ. ಸೊ ಅದಕ್ಕೋಸ್ಕರ
ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಬಾಯ್, ಟೇಕ್ ಕೇರ್ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ ಪೈನಾಪಲ್ ಕೇಸರಿ ಬಾತ್ನ ಒಂದ್ಸರಿ ಟ್ರೈ ಮಾಡಿ.